ನಗರಸಭೆ ನಿರ್ಲಕ್ಷ್ಯವನ್ನ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಪಟೇಲ್ ಬಡಾವಣೆ, ಕೇಶವನಗರ ಮತ್ತು ಟಿಪ್ಪು ನಗರದ ನಿವಾಸಿಗಳು ನಗರಸಭೆಯ ವಿರುದ್ಧ ಶ್ರದ್ಧಾಂಜಲಿ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ನಗರಸಭೆಯಿಂದ ತಮ್ಮ ಬಡಾವಣೆಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ನಡೆಯದೇ ಇರುವುದನ್ನು ಖಂಡಿಸಿದ ಬಡಾವಣೆಯ ನಿವಾಸಿಗಳು ನಗರಸಭೆ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ಮಾತನಾಡಿದ ಬಡಾವಣೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜಮಾಲ್ ಸಾಬ್, ಈ ಭಾಗದ 3 ವಾರ್ಡ್ಗಳ ನಿವಾಸಿಗಳು ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಸಚಿವರಿಗೂ ಸಹ ಮನವಿ ಮಾಡುತ್ತಾ ಬಂದಿದ್ದರೂ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿಲ್ಲ. ರಸ್ತೆಗಳೆಲ್ಲ ಗುಂಡಿ ಬಿದ್ದು ಓಡಾಡಲು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಜೊತೆಗೆ ಸ್ವಚ್ಛತೆ ಇಲ್ಲದಿರುವುದರಿಂದ ಈಗಾಗಲೇ ಹಲವಾರು ಜನರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಸುಮಾರು 15 ಜನರು ಡೆಂಗ್ಯೂ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಆದ್ದರಿಂದ ಈ ದಿನ ನಾವು ನಗರಸಭೆ ಸತ್ತು ಹೋಗಿದೆ ಎಂದು ತಿಳಿದು ನಗರಸಭೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಆದಷ್ಟು ಬೇಗ ನಗರಸಭೆ ನಮ್ಮ ಸಮಸ್ಯೆಯನ್ನ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಸಂತೋಷದ ಸುದ್ದಿ. ಹೊಸದಾಗಿ ಒಂದು ಖಬರಸ್ಥಾನ ಇಲ್ಲಿ ಕೇಶವನಗರ ಮತ್ತು ಪಟೇಲ್ ಬಡಾವಣೆಯಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಸಂತಸದ ಸುದ್ದಿಯನ್ನ ನಾವು ಹಂಚಿಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ನಗರಸಭೆ, ಹರಿಹರದ ನಗರಸಭೆ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಅದು ಇವತ್ತು ಮರಣ ಹೊಂದಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೊಂದು ಕ್ಯಾಪ್ಷನ್ ಇಟ್ಕೊಂಡು ಇವತ್ತು ನಾವು ಎಲ್ಲ ನಾಗರಿಕರು ಸೇರಿ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಒಮ್ಮತದಿಂದ ಇಲ್ಲಿ ನಾವು ಸೇರಿದೀವಿ. ಇದ್ರ ಹಿಂದೆ ನಾವು ಹಲವಾರು ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನ ಮಾಡಿದ್ರೂ ಸಹ ಯಾವುದೇ ರೀತಿಯ ಯಾವುದೇ ಒಂದು ಸ್ಟೆಪ್ಗಳು ತಗೊಳ್ಳದೇ ಇದ್ದದ್ದು ಈಗ ಇದು ಕಂಪ್ಲೀಟ್ ನಿಷ್ಕ್ರಿಯ ಆಗಿರೋದ್ರಿಂದ ನಾವು ಎಲ್ಲರೂ ಸೇರಿ ಈಗ ಕೊನೆಗೆ ನಾವು ಒಂದು ವಿನೂತನ ಪ್ರತಿಭಟನೆಯನ್ನ ಇದನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಗರಸಭೆ ಸಂಪೂರ್ಣವಾಗಿ ಮರಣ ಹೊಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಚಾರ ನಾನು ನನ್ನ ಎಲ್ಲ ಸ್ನೇಹಿತರಲ್ಲಿ, ಎಲ್ಲ ಪ್ರೆಸ್ಗಳಲ್ಲಿ ಮತ್ತೆ ಎಲ್ಲ ಇದರಲ್ಲೇನೆ ಅವರು ಅದರಲ್ಲಿ ಹಾಕ್ಬಿಟ್ಟು ಅದನ್ನ ಇನ್ನೂ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗಿ ಈ ನಮ್ಮ ಏನು ನಿಷ್ಕ್ರಿಯಗೊಂಡಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆಯನ್ನ ಸೂಪರ್ಸೀಡ್ ಮಾಡಿಬಿಟ್ಟು ಅದನ್ನ ಇನ್ನು ಪುರಸಭೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಒತ್ತಾಯ ಮಾಡ್ತೇನೆ. ಇವತ್ತು ಹರಿಹರದಲ್ಲಿ ಕೇಶವನಗರ ಅಂತೇಳಿ ಎಲ್ಲ ಕಂದಾಯ ಕಟ್ಟದ್ರಾಗ ಫಸ್ಟ್ ಕೇಶವನಗರ ಐತಿ. ಆದ್ರೆ ಇಲ್ಲಿ ಸೌಕರ್ಯಗಳು ಏನು ಮಾಡ್ತಾ ಇಲ್ಲ. ಮುನ್ಸಿಪಾಲಿಟಿಯವ್ರು ಏನ್ ಮಲಗಿದಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಅಡ್ಡಾಡ್ತಕ್ಕಂಥ ಎಲ್ಲ ಕೆಲವೊಂದು ಪೇಷಂಟ್ಗಳಾಗಿದ್ದಾರೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂದ್ರೆ ನೀವು ರೋಡ್ ಕೆಲಸ ಮಾಡಿಕೊಟ್ರೆ ಒಳ್ಳೇದಾಕತಿ. ಇಲ್ಲಾಂದ್ರೆ ಇವತ್ತು ನೀವು ಎಲ್ಲರೂ ಮುನ್ಸಿಪಾಲಿಟಿ ಯಾರು ಬದುಕಿಲ್ಲ, ನೀವು ಸತ್ತಿದ್ರಿ ಅಂತೇಳಿ ಶ್ರದ್ಧಾಂಜಲಿ ನಾವು ಇವತ್ತು ಮೌನಾಚರಣೆ ಮಾಡ್ತದ. ಇದ್ರ ಬಗ್ಗೆ ಆಟೋದವರು ಎಲ್ಲರೂ ಸಾಕಾಗಿ ಬಿಡ್ತಾರೆ ಈ ಏರಿಯಾಕ್ ಬರಾಕ. ಅದಕ್ಕೋಸ್ಕರ ಸ್ವಲ್ಪ ದಯವಿಟ್ಟು ಈ ಕಡೆ ಗಮನ ಹರಿಸಿ ಏನ್ ಮಾಡ್ತಾರೆ. ಈ ಕಡೆ ಇಲ್ಲಿ ಪಕ್ಕದಲ್ಲಿ ನೋಡ್ರಿ ಕೆಸರು ಇರೋದು, ಆಮೇಲೆ ಕಸ ನೋಡ್ರಿ ಇಲ್ಲಿ ಮತ್ತೆ ಊರಲ್ಲಿ ಎಲ್ಲ ನೀವು ಕ್ಲೀನ್ ಮಾಡ್ರಿ, ದಂಗೆ ಬರ್ತಾ ಇದೆ, ಅದು ಬರ್ತಾ ಇದೆ, ಕ್ಲೀನ್ ಇಡ್ರಿ ಅಂತ ಹೇಳ್ತದ್ರಿ. ಆದ್ರೆ ಇಲ್ಲಿ ಬಂದು ನೀವು ಮುನ್ಸಿಪಾಲಿಟಿ ಏನಾಗೈತೆ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ರಿ, ಸ್ವಲ್ಪ ಇಲ್ಲಿ ಇರ್ತಕ್ಕಂಥದ್ದು ನೋಡ್ರಿ.